ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ JCB ಕಂಪನಿ JS140. ಈ ಗಾಡಿ ಸ್ವಿಂಗು ಸ್ಲೋ ಇದೆ ಅಂತಾರೆ. ಅಂದರೆ ಸ್ವಿಂಗು ಡೌನ್ ಇರೋ ಕಡೆ ಬಿಟ್ಟರೆ ಆಟೋಮೆಟಿಕ್ ಹೋಗ್ತೈತೆ, ಆಮೇಲೆ ಅಪೋಸಿಟ್ ಸ್ವಿಂಗ್ ಮಾಡಿದ್ರೆ ಸ್ವಿಂಗ್ ಆಗಲ್ಲ. ಮತ್ತು ಇದೇ ಗಾಡಿದು ಒಂದು ಟ್ರ್ಯಾಕು ಸ್ಟ್ರಕ್ ಆಗುತ್ತೆ, ಆಮೇಲೆ ಎತ್ತಿ ತಿರುಗಿಸಿದ್ರೆ ಮೂವ್ ಆಗುತ್ತೆ, ನಾರ್ಮಲ್ ಹೋಗ್ಬೇಕಾದ್ರೆ ಸ್ಟ್ರಕ್ ಆಗುತ್ತೆ ಅಂತಾರೆ. ಗಾಡಿ ಹತ್ರ ಬಂದೀನಿ, ನಮ್ಮ ಯಲ್ಲಪ್ಪ ಇದ್ದಾರೆ, ಕೇಳೋಣ. ಯಲ್ಲಪ್ಪ ಆರಾಮ್ರಾ? ಏನಾಗ್ತೈತಪ್ಪ ಗಾಡಿಗೆ ಪ್ರಾಬ್ಲಮ್? ನಿಂತ್ಕೊಂಡ್ಬಿಡುತ್ತೆ, ಎರಡರಾ ಒಂದೇ ಕಡೆ? ಒಂದು ಸೈಡ್ರಾ? ಒಂದು ಸೈಡ್ ಕರೆಕ್ಟ್. ಸ್ಟಾರ್ಟ್ ಮಾಡಿ ನೋಡೋಣ. ಮತ್ತು ಅಮೀರ್ ಆರಾಮೇನಪ್ಪ? ಒಳ್ಳೆ ಗುಡ್ದಾಗಿದ್ರಲ್ಲ ಮರಾಣಿ, ಗುಡ್ಡದಲ್ಲಿ ಇದ್ದೀರಿ ಅಂತ. ಹಿಂದೆ ತಾಟ್ಪಾಲ್ ಐತಲ್ಲ, ಅದು ಫ್ಯಾನಿಗೆ ಎಳಿಯಲ್ಲ. ಡೌನ್ ಇರೋ ಕಡೆ ಫಾಸ್ಟ್ ಹೋಗುತ್ತೆ, ಹೈಟ್ ಇರೋ ಕಡೆ ಹೋಗ್ತಾ ಇಲ್ಲ, ಹೌದಾ? ಇದು ಫಾಸ್ಟ್ ಐತಿ. ಈ ಕಡೆ ಬಾರು, ಸ್ವಿಂಗ್ ಜೋರ ಬರುತ್ತೆ. ಮಾಡಿ ಹೋಗ್ತಾ ಇಲ್ಲ. ಲಿವರ್ ಬಿಟ್ರೆ ಡೌನ್ ಆಗುತ್ತಾ? ಲಿವರ್ ಬಿಟ್ರೆ ಆಟೋಮೆಟಿಕ್ ಬರುತ್ತೆ. ಸರಿ, ನಿಲ್ಸಿಬಿಡಿ. ಲೆವೆಲ್ ಜಾಗ ಎಲ್ಲೈತೆ? ಆಯ್ತು. ಟ್ರ್ಯಾಕ್ ಸ್ಲೋ, ಉಲ್ಟಾ ಸ್ಲೋ ಐತಲ್ಲ? ಸರಿ, ಉಲ್ಟಾ ಎರಡು ಸ್ಲೋ ಇದಾವ. ನೋಡಿ, ಇದು ಫುಟ್ ಪೆಡಲು. ಇದು ಪ್ಲೇ ಭಾಳ ಇದೆ. ಲಾಸ್ಟ್ ಟೈಮು ಸರಿ ಮಾಡಿದ್ದೆ. ಈ ಥರ ಪ್ಲೇ ಅಂದರೆ ಏನಾರ ಒಳಗಡೆ ಸ್ಕ್ರೂ ಏನಾರ ಕಟ್ ಆಗಿದ್ರೆ ಈ ಥರ ಪ್ಲೇ ಆಗುತ್ತೆ. ಇವಾಗ ಇದೆಲ್ಲ ಓಪನ್ ಮಾಡೋಣ. ಇದು ಓಪನ್ ಆಗಿದೆ ಈಗ ಮೇಲ್ಗಡೆದು. ಕೆಳಗಡೆದು ಪ್ಲೇ ಭಾಳ ಇದೆ. ಅಂದರೆ ಇದು ಅಡ್ಜಸ್ಟ್ಮೆಂಟಿಂಗು ಸ್ಕ್ರೂ ಚೇಂಜ್ ಮಾಡಿ ನೋಡೋಣ, ಪ್ಲೇ ಏನಾದರೂ ಚೆಕ್ ಮಾಡೋಣ. ಈ ಥರ ಪ್ಲೇ ಬರಬಾರ್ದು, ಸ್ಟಿಫ್ ಇರಬೇಕಿದು. ಓಪನ್ ಮಾಡೋಣ. ಅಡ್ಜಸ್ಟ್ಮೆಂಟಿಂಗಿಂದು ಎಲ್ಲಂಕಿ ಸ್ಕ್ರೂ ಕಟ್ಟಾಗಿದೆ, ಅದಕ್ಕಿದು ಪ್ಲೇ ಭಾಳ ಆಗಿದೆ. ಹೊಸವು ತಗೊಂಡ್ಬಂದಿದ್ದೀನಿ, ಹೊಸದು ಎಲ್ಲಂಕಿ ಸ್ಕ್ರೂ, ಹೆಡ್ಲೆಸ್ ಎಲ್ಲಂಕಿ 5 ನಂಬರ್ ಬರುತ್ತೆ. ಈಗ ಇದನ್ನು ಇದ್ರಾಗ ಫಿಟ್ ಮಾಡಿ ಚೆಕ್ ಮಾಡೋಣ.
ಅಡ್ಜಸ್ಟ್ಮೆಂಟಿಂಗ್ ಸ್ಕ್ರೂ ಹೊಸದು ಹಾಕಿದ್ದೀನಿ, ಪ್ಲೇ ಇಲ್ಲ ಈಗ, ಸಫಿಷಿಯೆಂಟ್ ಆ್ಯಕ್ಷನ್ ಆಗ್ತಾ ಇದೆ. ಎಲ್ಲ ಬಾ ಸ್ಟಾರ್ಟ್ ಮಾಡಿರಿ ಗಾಡಿ, ಚೆಕ್ ಮಾಡೋಣ. ಟ್ರ್ಯಾಕ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೇನೋ ಒಂದು ಟ್ರ್ಯಾಕ್ ಸ್ಲೋನೇ ಐತೆ, ಅದಕ್ಕೆ ಇದು ಸೆಂಟರ್ ಜಾಯಿಂಟ್ ಸೀಲ್ ಒಂದು ಹಾಕಿ ಚೆಕ್ ಮಾಡೋಣ. ಸಾಕ ಜಾಯಿಂಟ್ ಎಲ್ಲ ಓಪನ್ ಮಾಡಿದ್ದೀನಿ, ಮೇಲೆಗಡೆ ಪೈಪು ಬಾಟಮ್ ಪೈಪ್ ಎಲ್ಲ, ಸೆಂಟರ್ ಜಾಯಿಂಟ್ ಮೇಲೆಗಡೆ ಎತ್ಕೊಂಡು ಸೆಂಟರ್ ಜಾಯಿಂಟ್ ಓಪನ್ ಆಗಿದೆ. ಕೆಳಗಡೆ ಎಲ್ಲಂಗಿ ಸ್ಕ್ರೂ ಬರ್ತದೆ, ಓಪನ್ ಮಾಡ್ಕೊಂಡು ಡಿವೈಡ್ ಮಾಡಿ. ಸೆಂಟರ್ ಜಾಯಿಂಟ್ ಇಲ್ಲಿ ಬಾಟಮ್ ಪ್ಲೇಟು ಮೊದಲೇ ಓಪನ್ ಮಾಡಬೇಕು, ಯಾಕಂದರೆ ಚೆಸ್ಸಲ್ಲಿ ಜಾಗ ಇರಲ್ಲ, ಅದಕ್ಕೆ ಅದು ಕೆಳಗಡೆ ಎತ್ತಕ್ಕೆ ಮುಂಚೆನೇ ಪ್ಲೇಟ್ ಓಪನ್ ಮಾಡ್ಕೋಬೇಕಾಗತ್ತೆ. 6 ನಂಬರ್ 4 ಎಲ್ಲಂಗಿ ಸ್ಕ್ರೂ ಬಿಚ್ಕೊಂಡ್ರೆ ಪ್ಲೇಟ್ ಹೊರಗೆ ತಗೊಂಡು ಲೈಟಾಗಿ ಪುಷ್ ಮಾಡಿದ್ರೆ ಶಾಫ್ಟು ಹೊರಗೆ ಬರುತ್ತೆ. ಪ್ಲೇಟ್ ಈ ಥರ ಓಪನ್ ಆದಮೇಲೆ ಇಲ್ಲಿ ಶಾಫ್ಟು, ಇಲ್ಲಿ ಏನಾರ ಇಟ್ಟು ರಾಡ್ ಇಟ್ಟು ಲೈಟಾಗಿ ಟ್ಯಾಪ್ ಮಾಡಿದ್ರೆ ಶಾಫ್ಟು ಆ ಕಡೆ ಬರುತ್ತೆ. ಓಪನ್ ಮಾಡೋಣ. ನೋಡಿ ಸೆಂಟರ್ ಜಾಯಿಂಟ್ ಶಾಫ್ಟ್ ಇದು, ಸೀಲು ಇದರ ಒಳಗಡೆ ಇದೆ, ಸೀಲು ಚೇಂಜ್ ಮಾಡಿ ನೋಡೋಣ.
ಇದು ಹಳೆ ಇಲ್ಲೆಲ್ಲ ಫ್ಲಾಟ್ ಆಗಿದ್ದಾವೆ. ಅಮೀರ್ ಕ್ಲೀನ್ ಮಾಡ್ತಾವನೆ. ಇದು ಹೊಸ ಸೀಲ್ನ ಬಾಡಿಯಲ್ಲಿ ಕೂಡ್ಸೋಣ. ಅಮೀರ್ ಶಾಫ್ಟ್ ಕ್ಲೀನ್ ಮಾಡ್ತಾವನೆ. ಬೇಗ ಮಾಡಪ್ಪ ಅಮೀರ. ಇಲ್ಲೆಲ್ಲ ಹಾಕಿ ಫಿಟಪ್ ಆಯಿತು. ಇವಾಗ ಇದನ್ನು ತಗೊಂಡೋಗಿ ಚೆಸ್ಸಲ್ಲಿ ಫಿಟ್ ಮಾಡೋಣ. ಸೆಂಟರ್ ಜಾಯಿಂಟು, ಬಾಟಮಲ್ಲಿ ಹೋಸ್ ಪೈಪು, ಆಮೇಲೆ ಬಾಟಮಲ್ಲಿ ಪ್ಲೇಟು ಫಿಟ್ ಆಗಿದೆ. ಇವಾಗ ನೆಕ್ಸ್ಟ್ ಮೇಲೆಗಡೆ ಒಂದು 5 ಪೈಪ್ ಬರುತ್ತೆ, ಫಿಟ್ ಮಾಡೋಣ. ಮೇಲೆಗಡೆ ಲಾಕ್ ಪಟ್ಟಿ ಕೂರಿಸಿ ಬೆಡ್ ಬೋಲ್ಟ್ ಹಾಕಿದ್ದೀನಿ. ಇವಾಗ 4 ಪೈಪು, ಒಂದು ರಿಟರ್ನ್, 5 ಪೈಪ್ ಹಾಕಿ ಭೂಮಿ ಮೇಲೆ ಒಂದು 4 ಪೈಪ್ ಬಿಚ್ಚಿದೆ, ಫಿಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ. ಸೆಂಟರ್ ಜಾಯಿಂಟಿಂದ ಹೋಸ್ ಪೈಪ್ ಎಲ್ಲ ಫಿಟ್ ಆಗಿದ್ದಾವೆ. 4 ಆ ಕಡೆ ಒಂದು ರಿಟರ್ನು, ಮೇಲೆಗಡೆನೂ 4 ಪೈಪ್ ಫಿಟ್ ಆಯಿತು. ಅಮೀರ ಒರ್ಸ್ಕೊಂಬಿಡಪ್ಪ ಅಲ್ಲಿ ಅಷ್ಟು. ಸ್ಟಾರ್ಟ್ ಮಾಡಿದ್ದೀವಿ. ಟ್ರ್ಯಾಕ್ ಚೆಕ್ ಮಾಡ್ಕೊಳ್ಳೋಣ. ಇವತ್ತು ಡೇ 2. ಅಂದರೆ ನಿನ್ನೆ ಟ್ರ್ಯಾಕ್ ಸ್ಲೋ ಇದ್ದಿದ್ದಕ್ಕೆ ಟ್ರ್ಯಾಕ್ ಪೆಡಲ್ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟೆ, ಟ್ರ್ಯಾಕು ಫಾಸ್ಟ್ ಆಗಲಿಲ್ಲ. ಆಮೇಲೆ ಸೆಂಟರ್ ಜಾಯಿಂಟ್ ಸೀಲ್ ಹಾಕಿ ನೋಡಿದೆ, ಆದರೂ ಟ್ರ್ಯಾಕ್ ಫಾಸ್ಟ್ ಆಗಲಿಲ್ಲ. ಮತ್ತು ನಿನ್ನೆ ರಾತ್ರಿ ಆಗ್ಬಿಟ್ಟು ಒಂದು ಟ್ರ್ಯಾಕ್ ಮೋಟ್ರ್ ಓಪನ್ ಮಾಡಿದೆ, ರೋಡ್ರು ಆಪ್ರೇಟ್ ಏನೋ ಆಗಿದಾವಂತ, ಎಲ್ಲ ಚೆನ್ನಾಗಿದ್ದು. ಇವಾಗ ಈ ಕಡೆ ಸಾಮಾನೆಲ್ಲ ತೆಗೆದು ಈ ರೈಟ್ ಸೈಡ್ ಟ್ರ್ಯಾಕ್ ಮೋಟ್ರಿಗೆ ಹಾಕಿ ಚೆಕ್ ಮಾಡೋಣ ಏನಾರು ಫಾಸ್ಟ್ ಆಗುತ್ತಾ ಅಂತ. ಈಗ ರೈಟ್ ಸೈಡ್ದು ಟ್ರ್ಯಾಕ್ ಮೋಟ್ರ್ ಓಪನ್ ಮಾಡಿದ್ದೀನಿ, ರೈಟ್ ಸೈಡ್ ಸಾಮಾನಿದು. ಇವಾಗ ಇದನ್ನು ಲೆಫ್ಟಿಗೆ ಹಾಕಿ ಫಿಟ್ ಮಾಡೋಣ. ಒಂದು ಮೋಟ್ರ್ ಫಿಟ್ ಆಗಿದೆ, ನೆಕ್ಸ್ಟ್ ಈ ಮೋಟ್ರೊಂದು ಫಿಟ್ ಮಾಡೋಣ. ಏನಂತ ಸರಿ ಆತಲ್ಲ ಮತ್ತೇನೇನಿಲ್ಲ. ಹೋಗಿ ನಿಂತ್ಕೋಗ ಅಮೀರ, ನಿಂತ್ಕೋಗ. ಏನೋ ಅಮೀರ, ಸರಿ ಆಯ್ತಾ ಗಾಡಿ? ಅಲ್ಲಿ ಟೂಲ್ಸ್ ಮೇಲೆ ಎಸ್ಬಿಟ್ಟು ಮತ್ತೆ ಆ ಕಡೆ
ಶೈನ್ ಎಲ್ಲ ಫಾಸ್ಟ್ ಆಗಿದೆ, ಅಪ್ಪಲ್ಲಿ ಆಗ್ತಾ ಇದೆ ಗಾಡಿ. ಸೊ ನಮ್ಮ ಆಪ್ರೇಟರ್ ಕೇಳಿ ನೋಡೋಣ. ಏನ್ರಿ ಎಲ್ಲಪ್ಪ, ಹೆಂಗೆ ಗಾಡಿ ಕರೆಕ್ಟ್ ಆಯ್ತಾ? ಅಪ್ಪ ಎಲ್ಲ ಹತ್ಕೊಂತೈತಾ? ಮೊದಲು ಹತ್ತಿದ್ದಿಲ್ಲ, ಈಗ ಕರೆಕ್ಟ್ ಆಯಿತು. ಸರಿ. JCB ಕಂಪನಿ JS 140. ಈ ಗಾಡಿದು ಒನ್ ಟ್ರ್ಯಾಕ್ ತುಂಬ ಸ್ಲೋ ಇತ್ತು. ಗಾಡಿ ಹತ್ರ ಬಂದು ಟ್ರ್ಯಾಕ್ ಫುಟ್ ಪೆಡಲಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಫಾಸ್ಟ್ ಆಗಲಿಲ್ಲ. ಆಮೇಲೆ ಸೆಂಟರ್ ಸೀಲ್ ಹಾಕಿದ್ದೀವಿ, ಸೀಲ್ ಹಾಕಿದ್ರೂ ಆಗಲಿಲ್ಲ. ಆಮೇಲೆ ಟ್ರ್ಯಾಕ್ ಮೋಟ್ರು, ರೋಟ್ರು, ವಾಲ್ ಪ್ಲೇಟ್ ಸೆಟ್, ಟೋಟಲ್ ಹೆಡ್ ಲೆಫ್ಟಿಂದ ರೈಟಿಗೆ, ರೈಟಿಂದ ಲೆಫ್ಟಿಗೆ ಹಾಕಿದ್ದೆ. ಅದರಲ್ಲೂ ಮತ್ತು ಸೇಮ್ ಕಂಪ್ಲೀಟ್ ಆಯಿತು ಸ್ವಲ್ಪ. ಆಮೇಲೆ ಹೈಡ್ರಾಲಿಕ್ ಪಂಪಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿ, ಡೀಸೆಲ್ ಪಂಪಲ್ಲಿ ರೈಸ್ ಜಾಸ್ತಿ ಮಾಡಿದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಾಯಿದೆ, ಫಾಸ್ಟಾಗಿ ಆಗ್ತಾಯಿದೆ. ಮತ್ತು ಇದ್ರದ್ದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನಮಸ್ಕಾರ.